ಓಂ ಇದು ಮುಗಿತಲ್ಲ ಅಥರ್ವಣ ಮುಗಿಸ್ಬೇಕು. ಅಥರ್ವಣ ಮುಗಿಸ್ಬೇಕು. ಏನಾಗಿತ್ತೀಗ? ಆನಂದ. ಹಾಂ ಹಾಂ ಹಾಂ. ನ ಚಷ್ಟುಷಾ ಗೃಹ್ಯತೆ ನ ಪಿಚಾಷ. ಕೊನೆಗೆ ಬಂದಿದೆ. ಹಾಂ ಏನಾಯಿತು? ದೇವಾನಾಂ ಸಂತತು ಯಾವಂತಹ ಶ್ರೋತೆ ಅದೆಲ್ಲ ಮುಗೀತು. ತದೇತ ಸತ್ಯಂ ಋಷಿ ಅಂಗಿರಾಹ ಪುರೋವಾಚ ನೈತತ ಚೀರ್ಣವ್ರತೋ ಅಧೀತೆ. ಇಷ್ಟೆಲ್ಲ ಮಾಡಿ ಯಾರು ವ್ರತ ಮಾಡಿಲ್ಲ ಅವರಿಗೆ ಇದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು. ವ್ರತ ಅಂದರೆ ಏನು? ಈ ವ್ರತ ಈ ಉಪನಿಷತ್ತಿಗಿಂತ ಮುಂಚೆ ಏನೇನು ಓದಿರ್ಬೇಕು ಅದು ಓದಿರೋದಕ್ಕೆ. MSc BSc PUC ಫಸ್ಟ್ ರ್ಯಾಂಕಿಗೂ ಯಾವುದೂ ಕನ್ಫ್ಯೂಷನ್ ಕೊಡೋದಿಲ್ಲ, MSc ಕೊಡೋದಿಲ್ಲ. ಏನು ಮಾಡಬೇಕು? ಫಸ್ಟ್ ಅವನು ಮುಗಿಸ್ಬೇಕು. ಆ ಥರ ಅಚೀರ್ಣ ವ್ರತ, ಬರೀ ವ್ರತ ಅಂತ ಯಾತಕ್ಕೆ ಹೇಳಿದರು ಅಂದರೆ ರಿಲೇಟೆಡ್ ವ್ರತ ಯಾವುದಿರುತ್ತೋ ಅದು ಮಾಡದೆ ಹೋದರೆ ಇದಕ್ಕೆ ಅಧಿಕಾರ ಬರೋದಿಲ್ಲ. ಪುರೋವಾಚ ನೈತದ ಅಚೀರ್ಣ ವ್ರತೋ ಅಧೀತೆ ನವಃ ಪರಮ ಋಷಿಭ್ಯೋ ನವಃ ಪರಮ ಋಷಿಭ್ಯ. ಬರೇ ಹೇಳ್ತಾರೆ ಯಾವಾಗ ಅಭ್ಯಾಸ ಮಾಡಿಕೊಳ್ಳಿ. ನವಃ ಪರಮ ನಮಗಿಂತ ಶ್ರೇಷ್ಠಾದ ಋಷಿಗಳಿಗೆಲ್ಲ ನಮಸ್ಕಾರ. ಪರಮ ಅಂದರೆ ಉತ್ತಮ ಅಂತ ಅರ್ಥ. ಅಥವಾ ಇನ್ನೂ ತಗೊಂಡ್ರೆ ಪರಮ ಋಷಿ ನಾರಾಯಣ ತಸ್ಮೈ ನಮಃ. ಆಮೇಲೆ ಪರಮ ಋಷಿ ವಾಯುದೇವರು ಈ ಜೀವಕೋಟಿಯಲ್ಲಿ. ಆಮೇಲೆ ಪರಮಗುರು ಎಲ್ಲ ಲೆಕ್ಕ ಇಟ್ಕೊಂಡು ನಡ್ಕೋಬೇಕೆ ಹೊರತು ಅಕಸ್ಮಾತ್ ಅವ್ರ ಪ್ರಕಾರ ಇದು ಸರಿ ಹೋಗಿದ್ದರೆ ಇದು ಬೇಕಾಗಿದ್ದರೆ ಇದು ನಮಸ್ಕಾರ ಬಿಟ್ಟು ಬಿಡೋದು ಅಂತ ಹೇಳ್ತೀನಿ. ಇಷ್ಟೆಲ್ಲ ಅಪ್ರೋಷ ಜ್ಞಾನ ಬಂದ ಮೇಲೆ ಹೇಳಿದರೆ ಅವ್ರ ಪ್ರಕಾರ ಅಪ್ರೋಷ ಜ್ಞಾನ ಅಂದ್ರೇನು? ಬ್ರಹ್ಮೈಕ್ಯ ಜ್ಞಾನ. ಇವೆಲ್ಲ ಮಾಡೋದಕ್ಕೆ ಅರ್ಥನೇ ಇಲ್ಲ. ಆಗ ಅರ್ಥ ಇಲ್ಲಿ ಬಂತಿದ್ದಕ್ಕೆ ಇನ್ನೊಬ್ಬರಿಗೆ ಯಾರಿಗೆ ಹೇಳೋಕ್ಕೆ ಇನ್ನೊಬ್ರು ಇಲ್ಲೇ ಇಲ್ಲ ಹೇಳೋದಕ್ಕೆ. ಎಲ್ಲ ಹೊರಟು. ಆದ್ದರಿಂದ ಅವರಿಗೆ ಅಪ್ಲೈ ಆಗೋ ಪದನೇ ಅಲ್ಲ. ತಸ್ಮಾತ್ ಸ ಭಗವಾನ್ ವಿಷ್ಣು ಜ್ಞೇಯಂ ಜ್ಞೇಯ ಸರ್ವೋತ್ತಮೋತ್ತಮ ಸದಾ. ಅದೇ ಬಂದಿದ್ದು ಇಷ್ಟೊತ್ತು ಕೂಡ. ಅಲ್ಲಿ ಕೂಡ ಸರ್ವಗುಣೈ ಪೂರ್ಣೋ ಯೋ ಅನಂತಹ ಪುರುಷೋತ್ತಮ. ಅದನ್ನು ಪರಮಾತ್ಮ ಶ್ರೀಹರಿಯನ್ನು ವಿಷ್ಣು ಸರ್ವೋತ್ತಮೋತ್ತಮ. ಪುಣ್ಯಕ್ಕೆ ಪದ ಕಣ್ಣಿ ಬಿದ್ದಿಲ್ಲ. ಪೂರ್ತಿ ಕೂಗಬೇಕಾಗಿ ಅಂತ ಕೂಗ್ಬೋದಾಗಿರ್ಬಿಟ್ಟು ಸರ್ವೋತ್ತಮೋತ್ತಮ ಅಂತ ಕೂಗಬೇಕಾಗಿತ್ತು. ಅದಕ್ಕೇನು ಮಾಡಿದರು? ಆ ಪದಕ್ಕೆ ಅದೇ ಅರ್ಥ. ಅಷ್ಟು ಹೇಳ್ಬಿಟ್ಟು ಏನು ಸರ್ವೋತ್ತಮ ಅಂದರೂ ಅದೇ ಅರ್ಥ, ಅದೇ ಅರ್ಥ. ಕ್ಲಾರಿಟಿಗೋಸ್ಕರ ಏನು ಮಾಡಿದರು? ಈ ಬಿಡಿಸ್ಬೇಕಂತ. ಸರ್ವೋತ್ತಮ ರಮ ಅವರಿಗಿಂತ ಉತ್ತಮ, ಸರ್ವೋತ್ತಮ ಅವರಿಗಿಂತ ಉತ್ತಮ. ಆ ರೀತಿ ಅಥವಾ ಸರ್ವಶ್ಚಾಸೌ ಉತ್ತಮಶ್ಚಾಸೌ ಮಾಡ್ಕೊಂಡ್ಬಿಟ್ರೆ ಉತ್ತಮ, ಉತ್ತಮಶ್ಚಾಸೌ ಉತ್ತಮಶ್ಚ, ಉತ್ತಮರಲ್ಲಿ ಉತ್ತಮ, ಉತ್ತಮಾನಾಂ ಉತ್ತಮ. ಆ ರೀತಿ ಮಾಡೋಕ್ಕೆ ಬರೋದು. ಸರ್ವ ಬಿಡಿಸ್ಬೋದು. ಎಷ್ಟು ರೀತಿ ಬೇಕಾದ್ರೂ ಸ್ಪಿಟ್ ಮಾಡ್ತಾ ಹೋಗ್ಬೋದು ಅದನ್ನು. ಸದಾ ಸರ್ವಗುಣೈ ಪೂರ್ಣೋ ಯೋ ಅನಂತ ಪುರುಷೋತ್ತಮ. ಸದಾ ಸರ್ವಗುಣ ಪೂರ್ಣ ಅವನು. ಡಾಕ್ಟ್ರು ಮೊದಲಿಲ್ಲ, ಡಾಕ್ಟ್ರ್ ಅಲ್ಲ ಅವನು. ಆಮೇಲೆ ಹಣ್ಣನ್ನು ಮುದುಕಾದ, ಕಣ್ಣು ಕಾಣಿಸೋದಿಲ್ಲ, ಮುಗಿದ ಕಥೆ. ಅದು ದೇವ್ರು ಹಾಗಲ್ಲ. ಸದಾ ಸರ್ವಗುಣ ಪೂರ್ಣ. ಇವು ಒಂದು ಗುಣನೇ ಸರ್ವಗುಣದಲ್ಲೂ ಪೂರ್ಣ ಆಗೋದಿಲ್ಲ. ಒಂದು ಗುಣ ಕೂಡ ಪೂರ್ತಿ ಆಗೋದಿಲ್ಲ. ಎಲ್ಲ ಗುಣ ಎಲ್ಲ ಕಾಲಕ್ಕೂ ಸರ್ವದೇಶೇಶು ಕಾಲೇಶು ಇರಬೇಕಾದ್ರೆ ದೇವರು ಎಷ್ಟು ದೊಡ್ಡವನು. ಅನಂತಹ ಪುರುಷ. ಇದು ಅನಂತ ಶಬ್ದದ ಅರ್ಥ ಇದೆ. ಅನಂತಹ ಪುರುಷೋತ್ತಮ. ಬೇರೆ ಸರ್ವೋತ್ತಮೋತ್ತಮ ಪುರುಷೋತ್ತಮ. ಮುಗಿಸ್ತಾರೆ ಕೊನೆಯ ವಾಕ್ಯ. ಪ್ರೀಯತಾಂ ಭಗವಾನ್ ಮಹ್ಯಂ ಪ್ರೇಷ್ಠತಮಃ ಸದಾ ಮಮ ನಿತ್ಯಂ ಸಮಾಮೇನಂ ಪರಮೋ ದಾರಸದ್ಗುಣಂ. ಪ್ರೀಯತಾಂ ಭಗವಾನ್ ಮಹ್ಯಂ ಪ್ರೇಷ್ಠತಮಃ ಸದಾ. ಅಪರೋಕ್ಷ ಜ್ಞಾನಿಗಳು ಮಾಡೋ ಕರ್ಮಕ್ಕೆ ವಿಶೇಷ ಪ್ರೀತಿ ಫಲ ಆದ್ದರಿಂದ ದೇವ್ರ ಪ್ರೀತನಾಗಲಿ. ಮಮ ನಿತ್ಯಂ ಪರಮಂ ಮಮ ನಿತ್ಯಂ ಪ್ರೀತನಾಗಲಿ. ನಿತ್ಯಂ ಪ್ರೇಷ್ಠತಮ. ಪ್ರೇಷ್ಠತಮ. ಪ್ರೇಷ್ಠೋ ನರಾಮಸ್ಯ ಬಂದಾಗ ಏನು ಮಾಡ್ಕೋಬೇಕಲ್ಲಿ ಈಗ? ಪ್ರೇಷ್ಠತಮ. ಲಕ್ಷ್ಮಣ ಭರತಾದಿಗಳು ಪ್ರೇಷ್ಠರು, ಹನುಮಂತ ದೇವರು ಪ್ರೇಷ್ಠರು. ಒಂದೇ ಸತ್ ಹೇಳಿದ್ದನ್ನು ಸೇರಿಸ್ಕೋಬೇಕಾಗ. ಅದು ಕೂಡ ಪ್ರೇಷ್ಠತಮ. ಪ್ರೇಷ್ಠ ಅಂಬದೇ ಸೂಪರ್ಲೇಟಿವ್. ಅದರಲ್ಲಿ ಮತ್ತೆ ಸೂಪರ್ಲೇಟಿವ್ ಉಪಯೋಗಿಸ್ತಾರೆ. ಅತ್ಯಂತ ಪ್ರಿಯರು ಅಂತ ಅರ್ಥ. ಸದಾ ಮಮ ನಿತ್ಯಂ ನಮಾಮ್ಯೇನಂ ಪರಮ. ನಿತ್ಯದಲ್ಲೂ ಆಗಿದ್ದಾನೆ. ಇದು ನಮಸ್ಕಾರ ಮಾಡ್ತೇನೆ. ನಮೋ ಅದ ಉದಾರ ಸದ್ಗುಣ. ಉದಾರನ ಪೂರ್ಣ. ಅಪೂರ್ಣ ಸದ್ಗುಣನಾಗಿದ್ದಾನೆ ಪರಮಾತ್ಮ. ಅವನಿಗೆ ನಮಸ್ಕಾರ ಅಂತ ಮುಕ್ತಾಯ ಮಾಡಿ. ಇದೆಲ್ಲ ಇದು ಉಪನಿಷತ್ ಸಂದೇಶನೇ ಇದು, ಸೇರಿಸಿದರು ಅಷ್ಟೇ. ಅಲ್ಲಿ ಮುಗಿತು. ಮುಂದೆ ಮಾಂಡೂಕೋಪನಿಷತ್. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಂ ಆಥರ್ಣೋಪನಿಷತ್ ಭಾಷ್ಯಂ ಸಂಪೂರ್ಣಂ. ಕೃಷ್ಣಾರ್ಪಣಮಸ್ತು.